ಭಾರತದ ಅಪರೂಪದ ವಿಷಕಾರಿ ಹಾವು ಹಸಿರು ಮಲಬಾರ್ ಪಿಟ್ ವೈಪರ್. ಒಂದು ವಿಚಿತ್ರ ಏನಂದ್ರೆ ನಾವೆಲ್ಲ ಹಾವನ್ನು ನೋಡಿ ಭಯ ಪಡ್ತೀವಿ, ಆದ್ರೆ ಹಾವು ಭಯ ಪಡೋದೆ ನಮ್ಮಿಂದ. ಒಂದು ಕ್ಷಣದ ನಿರ್ಲಕ್ಷ್ಯ ಜೀವಕ್ಕೆ ಅಪಾಯನೇ ತರಬಹುದು. ಪಶ್ಚಿಮ ಘಟ್ಟಗಳ ಹಸಿರು ಎಲೆಗಳ ನಡುವೆ ನಿಶ್ಶಬ್ದವಾಗಿ ಅಡಗಿಕೊಂಡಿರುವ ಒಂದು ಅಪರೂಪದ ಜೀವ ಇದು ಮೊದಲ ನೋಟಕ್ಕೆ ಕೇವಲ ಒಂದು ಎಲೆಯ ತುಂಡು ತರ ಕಾಣುತ್ತೆ. ಅದೇ ಇದರ ಪವರ್ ಅಂತ ಹೇಳ್ಬೋದು. ಈ ಹಸಿರು ಬಣ್ಣ ಪ್ರಕೃತಿ ಕೊಟ್ಟಿರೋ ಒಂದು ಅದ್ಭುತವಾದ ರಕ್ಷಣೆ ಆಗಿದೆ. ನಾವಿದನ್ನ ಕ್ಯಾಮೋಫ್ಲಾಜ್ ಅಂತ ಕರಿತೀವಿ. ಈ ಹಾವು ಸಾವಿರಾರು ವರ್ಷಗಳಿಂದ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಇದೆ. ಇದು ಯಾವುದೇ ಕಾರಣ ಇಲ್ಲದೆ ಮನುಷ್ಯರಿಗೆ ಹಾನಿ ಮಾಡೋದಿಲ್ಲ. ಇದು ಒಂದು ವಿಷಕಾರಿ ಹಾವು, ಆದ್ರೆ ಆಕ್ರಮಣಕಾರಿ ಹಾವಲ್ಲ. ಇದರ ಪ್ರಮುಖ ಆಹಾರಗಳಲ್ಲಿ ಕಪ್ಪೆಗಳು, ಹಲ್ಲಿ, ಗೆಕೋಸ್, ಸಣ್ಣ ಇಲಿಗಳು ಹಾಗೂ ಕೆಲವೊಮ್ಮೆ ಸಣ್ಣ ಹಕ್ಕಿಗಳು ಸೇರಿದೆ. ವಿಶೇಷವಾಗಿ ಚಿಕ್ಕ ಪಿಟ್ ವೈಪರ್ಗಳು ಹೆಚ್ಚು ಕಪ್ಪೆಗಳು ಮತ್ತು ಸಣ್ಣ ಇಲಿಗಳನ್ನು ತಿನ್ನುತ್ತವೆ. ಈ ಹಾವು ಬೇಟೆ ಮಾಡುವ ವಿಧಾನವು ಬಹಳ ಕುತೂಹಲಕರವಾಗಿದೆ. ಇದು ಓಡಿ ಬೇಟೆ ಹಿಡಿಯುವುದಿಲ್ಲ, ಬದಲಾಗಿ ಮರದ ಮೇಲೆ ಅಥವಾ ನೆಲದ ಮೇಲೆ ನಿಶ್ಚಲವಾಗಿ ಕಾಯುತ್ತಾ ಬೇಟೆ ಹತ್ತಿರ ಬಂದ ತಕ್ಷಣ ತನ್ನ ವಿಷವನ್ನು ಬಳಸಿ ಕಚ್ಚುತ್ತದೆ. ವಿಷದ ಪರಿಣಾಮದಿಂದ ಬೇಟೆ ತಕ್ಷಣವೇ ಅಶಕ್ತವಾಗುತ್ತದೆ. ಇದಕ್ಕೆ ಮತ್ತೊಂದು ವಿಶಿಷ್ಟ ಲಕ್ಷಣವಿದೆ. ಕಣ್ಣಿನ ಬಳಿ ಇರುವ ಪಿಟ್ ಅಂಗದ ಮೂಲಕ ಇದು ಬಿಸಿಯನ್ನು ಗುರುತಿಸುತ್ತದೆ. ಇದರಿಂದ ಕತ್ತಲೆಯಲ್ಲೂ ಕೂಡ ಬೇಟೆಯನ್ನು ಸುಲಭವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ. ಆದ್ದರಿಂದ ಇದು ಹೆಚ್ಚಾಗಿ ಸಂಜೆ ಮತ್ತು ರಾತ್ರಿ ಸಮಯದಲ್ಲಿ ಸಕ್ರಿಯವಾಗಿರುತ್ತದೆ. ವಿಶೇಷವಾಗಿ ಮಳೆಯ ಕಾಲದಲ್ಲಿ ನಮ್ಮ ಕಣ್ಣಿಗೆ ಹೆಚ್ಚಾಗಿ ಕಂಡು ಬರುತ್ತೆ. ಮಲಬಾರ್ ಪಿಟ್ ವೈಪರ್ ಹಾವುಗಳು ಮರಗಳ ಕೊಂಬೆಗಳ ಮೇಲೆ ಅಥವಾ ಕಡಿಮೆ ಎತ್ತರದ ಗಿಡಗಳಲ್ಲಿ ನಿಶ್ಶಬ್ದವಾಗಿ ಕುಳಿತಿರುತ್ತದೆ. ಇದು ಒಂದು ನಿಶಾಚರಿ ಜೀವಿ, ಅಂದ್ರೆ ರಾತ್ರಿ ಸಮಯದಲ್ಲಿ ಇದರ ಚಟುವಟಿಕೆಗಳು ಹೆಚ್ಚಾಗಿರುತ್ತೆ. ಹಗಲು ಸಮಯದಲ್ಲಿ ಇದು ಬಹುತೇಕ ಸ್ಥಿರವಾಗಿಯೇ ಇರುತ್ತದೆ. ಅದಕ್ಕೆ ನಮ್ಮ ಕಣ್ಣುಗಳಿಗೆ ಕಾಣಿಸುವುದಿಲ್ಲ. ಒಂದು ತಪ್ಪು ಹೆಜ್ಜೆ, ಒಂದು ನಿರ್ಲಕ್ಷ್ಯ ಅಷ್ಟೇ ಸಾಕು ಅಪಾಯಕ್ಕೆ. ಈ ಹಾವಿನ ವಿಷ ಮುಖ್ಯವಾಗಿ ರಕ್ತದ ಮೇಲೆ ಪರಿಣಾಮ ಬೀರುವ ವಿಷ ಆಗಿರುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ತುಂಬಾ ಅತ್ಯಗತ್ಯ. ಪ್ರಾಣಾಪಾಯವನ್ನು ತಪ್ಪಿಸಬಹುದಾಗುತ್ತೆ. ಅದಕ್ಕೋಸ್ಕರನೇ ಕಾಡಿನಲ್ಲಿ ಅಥವಾ ಕಾಡಿನ ಹತ್ತಿರ ನಡೆಯುವಾಗ ನೆಲದ ಮೇಲಷ್ಟೇ ಅಲ್ಲ, ಮೇಲಿರೋ ಕೊಂಬೆಗಳ ಮೇಲೂ ಗಮನ ಇರಬೇಕು. ಹಾವನ್ನು ಕಂಡಾಗ ಅದನ್ನು ಕೆಣಕಬೇಡಿ, ಹತ್ತಿರ ಹೋಗಬೇಡಿ, ಕಲ್ಲು ಎಸೆಯಬೇಡಿ. ದೂರ ಉಳಿದು ಅದಕ್ಕೆ ದಾರಿ ಬಿಡೋದೇ ಅತ್ಯುತ್ತಮ ಮಾರ್ಗ. ಯಾಕೆಂದ್ರೆ ಹಾವು ಕೂಡ ಈ ಪ್ರಕೃತಿಯ ಒಂದು ಭಾಗ. ನಾವು ಅದರ ಜಾಗಕ್ಕೆ ಹೋದವರು. ಅದು ನಮ್ಮ ಹತ್ತಿರ ಬಂದಿಲ್ಲ. ಭಯವಲ್ಲ, ಅರಿವು ಬೇಕು. ಹಾವನ್ನು ಕೊಲ್ಲೋದು ಸಮಸ್ಯೆಗೆ ಪರಿಹಾರ ಅಲ್ಲ, ಅರಿವು ಬೆಳೆಸೋದೇ ಜೀವ ಉಳಿಸುವ ದಾರಿ. ಪ್ರಕೃತಿಗೆ ಗೌರವ ಕೊಡೋಣ. ಪ್ರತಿಯೊಂದು ಜೀವಕ್ಕೂ ಇಲ್ಲಿ ಬದುಕುವ ಹಕ್ಕಿದೆ. ಇಷ್ಟು ಈ ಮಲಬಾರ್ ಪಿಟ್ ವೈಪರ್ ಬಗ್ಗೆ. ಇಂತಹ ಪ್ರಕೃತಿಯ ಅಪರೂಪದ ಕಥೆಗಳು ನಿಮಗೆ ಇಷ್ಟ ಆದ್ರೆ ಇನ್ನಷ್ಟು ಅರಿವಿನ ವಿಷಯಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ.